ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ನಂತರ 5 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವು 4 ಚೈನ್ನ ಹಾಕ್ಬಿಟ್ಟು 5 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೊಬೇಕು. ಮತ್ತೆ 4 ಚೈನ್ನ ಹಾಕ್ಬಿಟ್ಟು 5 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು. ನಾನು 3 ಚೈನ್ನ ಹಾಕ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಲಾಸ್ಟಲ್ಲಿ ಪ್ಲೇಸ್ ಸಾಕಾಗಿಲ್ಲ, ಅದಕ್ಕೋಸ್ಕರ ನಾನು 4 ಚೈನ್ ಹಾಕಿದ್ದೆ. ನಾನು ಅದಕ್ಕೆ 3 ಚೈನ್ನ ಹಾಕಿದ್ದೀನಿ. ನೀವು 5 ಚೈನ್ ಹಾಕಿದರೆ 4 ಚೈನ್ನ ಹಾಕ್ಕೊಳ್ಳಿ. ಮತ್ತೆ ನಾವು 4 ಚೈನ್ನ ಹಾಕಿಬಿಟ್ಟು 5 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀವಿ. ಟೋಟಲ್ ನಾವು 3 ಟೈಮ್ಸ್ 4 ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡಬೇಕಾಗುತ್ತೆ. ಆಗ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಬೇಕು. ಟೋಟಲ್ 3 ದಾರ ಇರುತ್ತೆ. ಮತ್ತೆ 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಮತ್ತೆ ಒಂದು ದಾರನ ಎಳ್ಕೊಬೇಕು. 4 ದಾರಗಳಿರುತ್ತೆ. ಅದರಲ್ಲಿ 2ರಲ್ಲಿ 3 ಸಲ ಮಾಡಿದ್ರೆ ತ್ರಿಬಲ್ ಕ್ರೋಶೆಟ್ ಆಗುತ್ತೆ. ಇವಾಗ ಸೂಜಿ ಮೇಲೆ 1 ದಾರ ಇದೆ. ಇವಾಗ ನಾವು 2 ಸಲ ದಾರ ಸುತ್ಕೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಮತ್ತೆ ಒಂದು ದಾರನ ಎಳ್ಕೊಂಬರ್ಬೇಕು. ನಂತರ 4 ದಾರ ಇರುತ್ತೆ. 4ರಲ್ಲಿ 2ರಲ್ಲಿ ಮಾಡಿದ್ರೆ 3 ಸಲ ಮಾಡಬೇಕು. ಆವಾಗ ನಮಗೆ ತ್ರಿಬಲ್ ಕ್ರೋಶೆಟ್ ಆಗುತ್ತೆ. ಚೈನ್ ಗ್ಯಾಪ್ ಒಳಗೆ ಎಷ್ಟು ಕಂಬಗಳು ಹಿಡಿಸುತ್ತೆ ಅಷ್ಟು ಕಂಬಗಳನ್ನು ನೀವು ಹಾಕಿ ನನಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಹಾಕಿಬಿಟ್ಟು ಹೇಳ್ತೀನಿ. ನಾನು ಟೋಟಲ್ 14 ಕಂಬಗಳನ್ನು ಹಾಕಿದ್ದೀನಿ. ನಂತರ 5 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಲಾಕ್ ಮಾಡಬೇಕು. ಇವಾಗ ನಾವು 4 ಚೈನ್ನ ಹಾಕಬೇಕು. 1 2 3 4 ಚೈನ್ನ ಹಾಕಿಬಿಟ್ಟು 5 ಚೈನ್ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡ್ಕೊಬೇಕು. ಇವಾಗ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 4 ಚೈನ್ನ ಹಾಕಿಬಿಟ್ಟು 5 ಚೈನ್ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡ್ಕೊಬೇಕು. ಇದೇ ಥರ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 4 ಚೈನ್ನ 4 ಟೈಮ್ಸ್ ಹಾಕ್ಕೊಬೇಕು. 4 ಚೈನ್ನ 4 ಟೈಮ್ಸ್ ಹಾಕಾದ್ಮೇಲೆ 6 ಚೈನ್ ಗ್ಯಾಪ್ ಒಳಗೆ ನಾವು 14 ಕಂಬಗಳನ್ನು ಹಾಕಿಬಿಟ್ಟು ಲಾಕ್ ಮಾಡ್ಕೊಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಪಾರ್ಟ್ 3 ವಿಡಿಯೋದಲ್ಲಿ ಆರ್ಚಿಗೆ ಯಾವ ರೀತಿ ಬೀಡ್ಸ್ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.